ಮಂಗಲ್ ಪಾಂಡೆ ಅಂತ ಒಬ್ಬ ಸೇನಾನಿ, ಆತ ಸೈನ್ಯದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ, ಬ್ರಿಟಿಷ್ ಸೈನ್ಯದಲ್ಲಿ ಕೆಲಸಕ್ಕೆ ಸೇರ್ಕೊಂಡಿರ್ತಾನೆ. ನಾವೆಲ್ಲ ಗೋವು ಅಂತ ಹೇಳಿದ್ರೆ ಅದನ್ನ ಮಾತೆ ಅಂತ ಕರಿತೀವಿ, ಬರೀ ಗೋವು ಅಂತ ಹೇಳಲ್ಲ, ಗೋ ಮಾತೆ ಅಂತ ಹೇಳ್ತೀವಿ. ಯಾಕೆಂದ್ರೆ ನಮ್ಮಲ್ಲಿ ಏನಂತ ಹೇಳಿದ್ರೆ 3,000 ಕೋಟಿ ಮುಕ್ಕೋಟಿ ದೇವತೆಗಳು ಇದ್ದಾರೆ ಅಂತ ಹೇಳ್ತಾರೆ. ಆ 3 ಕೋಟಿ ದೇವತೆಗಳನ್ನ ನಮಸ್ಕಾರ ಮಾಡಬೇಕು ಅಂದ್ರೆ ಎಲ್ಲ ಕಡೆ ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಕೇವಲ ಒಂದು ಗೋ ಮಾತೆಯನ್ನು ಸುತ್ತಾಕೊಂಡು ಬಂದ್ಬಿಟ್ರೆ ಸಾಕು, ನಮಗೆ 3 ಸುತ್ತಾಕ್ಬಿಟ್ರೆ ಸಾಕು, 3 ಕೋಟಿ ಮುಕ್ಕೋಟಿ ದೇವತೆಗಳನ್ನು ನಮಸ್ಕಾರ ಮಾಡಿದ್ವಿ ಅಂತ ಅನ್ಸುತ್ತೆ. ಅಂಥ ಗೋ ಮಾತೆನ ಅವ್ರೇನು ಮಾಡಿರ್ತಾರೆ, ಬ್ರಿಟಿಷ್ ಏನು ಮಾಡಿರ್ತಾರೆ ಅಂದರೆ, ತಾವು ಕಟ್ಟಿರ್ತಾರಲ್ಲ ಏನೋ ಒಂದು ಬಾಂಬ್ ಇಟ್ಟಿರ್ತಾರಲ್ಲ, ಆ ಬಾಂಬಿಗೆ ಮದ್ದಿಗೆ ಅದ್ರ ಮೇಲಿರುವಂಥದ್ದು ಆ ಗೋವಿನಂಥ ಚರ್ಮನ ಹಾಕಿ, ಅದು ಗೋವಿನಂಥ ಚರ್ಬಿ ಅಂತ ಹೇಳಿದ್ರೆ ಅದರದ ಕೊಬ್ಬನ್ನು ಹಾಕಿರ್ತಾರೆ. ಅದೇನಂತ ಹೇಳ್ತಾರೆ, ನಾವು ಪಟಾಕಿ ಹೊಡಿಬೇಕಿದ್ರೆ ಏನು ಮಾಡ್ತೀವಿ, ಪಟಾಕಿ ತುದಿನ ಹಿಂಗೆ ತೆಗೆದುಬಿಟ್ಟು ಸ್ವಲ್ಪ ಬಿಚ್ಚಿಬಿಟ್ಟು ಅದನ್ನು ಹಚ್ತೀವಲ್ಲ, ಅದೇ ಥರ ಇವರೇನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಆ ಬಾಂಬ್ನ ಎತ್ತಿ ಹಾಕಬೇಕಿದ್ರೆ ಕಲ್ಲಿಂದ, ಕೈಯಲ್ಲಿ 2 ಕೈಲಿ ಶಸ್ತ್ರಾಸ್ತ್ರಗಳು ಇರುತ್ತೆ, ಹಾಗೆ ಮಾಡೋಕ್ಕಂದು ಕೈಯಿಂದ ಅವನಿಗೆ ಅಲ್ಲಿಂದ ಕಚ್ಚಿಬಿಟ್ಟಿಗೆ ಬಿಸಾಕಬೇಕಾಗತ್ತೆ. ಆ ಥರ ಬಿಸಾಕಬೇಕು ಅಂತ ಹೇಳಿದಾಗ ಅದನ್ನ ಗೊತ್ತಿಲ್ಲದಾಗ ಆ ಗೋವಿನ ಕೊಬ್ಬನ್ನು ತಿನ್ನಬೇಕಂದ್ರೆ ಆ ಕೊಬ್ಬನ್ನು ತಿನ್ನಬೇಕಾಗ್ತಿರುತ್ತೆ. ಗೋವಿನ ಕೊಬ್ಬು ಅಂತ ಹೇಳಿದ್ರೆ ಸಾಯಿಸಿದಾಗ ಮಾತ್ರ ಗೋವಿನ ಕೊಬ್ಬು ಬರೋದು. ಸೊ ಹಾಗಾಗಿ ಗೋಹತ್ಯೆ ಮಹಾಪಾಪ ಅಂತ ಏನು ಮಾಡ್ತಾರೆ ಅಂದರೆ, ಈತ ಮಂಗಲ್ ಪಾಂಡೆ ಪ್ರಪ್ರಥಮ ಬಾರಿಗೆ ಅವನು ಸೈನ್ಯದ ವಿರುದ್ಧ ದಂಗೆ ಏಳ್ತಾನೆ. ಆಗ ಬ್ರಿಟಿಷರಲ್ಲಿ ಹೇಳ್ತಾರೆ, ಅದೇನದೊಂದು ಸಿಪಾಯಿ ದಂಗೆ ಅಂತ ಹೇಳ್ತಾರೆ. ಆದರೆ ಅದು ಸಿಪಾಯಿ ದಂಗೆ ಆಗಿರಲಿಲ್ಲ ಸ್ನೇಹಿತರೆ, ಅದಾಗಿದ್ದು ಅಂತ ಹೇಳಿದ್ರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ.